ಪ್ರಶ್ನೆ 1. ಹಂಪಿಯ ಪ್ರಸಿದ್ಧ ಶಿಲಾರಥ ಯಾವ ದೇವಾಲಯದಲ್ಲಿದೆ? ಉತ್ತರ ವಿಠಲ ದೇವಾಲಯ. ಪ್ರಶ್ನೆ 2. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಯಾವ ವರ್ಷ ದೊರೆಯಿತು? ಉತ್ತರ 2008. ಪ್ರಶ್ನೆ 3. ಕರ್ನಾಟಕಕ್ಕೆ ಕಾಫಿಯನ್ನು ಮೊದಲು ಪರಿಚಯಿಸಿದ ಸೂಫಿ ಸಂತ ಯಾರು? ಉತ್ತರ ಬಾಬಾ ಬುಡನ್. ಪ್ರಶ್ನೆ 4. ತುಂಗಾ ಮತ್ತು ಭದ್ರಾ ನದಿಗಳು ಎಲ್ಲಿ ಕೂಡಿ ತುಂಗಭದ್ರಾ ನದಿಯಾಗುತ್ತದೆ? ಉತ್ತರ ಕೂಡ್ಲಿ. ಪ್ರಶ್ನೆ 5. ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಯಾವ ವರ್ಷ ಘೋಷಿಸಲಾಯಿತು? ಉತ್ತರ 2012. ಪ್ರಶ್ನೆ 6. ಶ್ರವಣಬೆಳಗೊಳದ ಗೋಮಟೇಶ್ವರ ಮೂರ್ತಿ ಯಾವ ಶತಮಾನದಲ್ಲಿ ನಿರ್ಮಿಸಲಾಯಿತು? ಉತ್ತರ 10ನೇ ಶತಮಾನ. ಪ್ರಶ್ನೆ 7. ಕೊಡಗು ಜಿಲ್ಲೆಯ ಭಾಗಮಂಡಲ ಎಷ್ಟು ನದಿಗಳ ಸಂಗಮ ಸ್ಥಾನವಾಗಿದೆ? ಉತ್ತರ 3 ನದಿಗಳು. ಪ್ರಶ್ನೆ 8. ಬೆಂಗಳೂರಿನ ವಿಧಾನ ಸೌಧ ಯಾವ ಮುಖ್ಯಮಂತ್ರಿಯ ಆಡಳಿತಾವಧಿಯಲ್ಲಿ ನಿರ್ಮಿಸಲಾಯಿತು? ಉತ್ತರ ಕೆಂಗಲ್ ಹನುಮಂತಯ್ಯ. ಪ್ರಶ್ನೆ 9. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದ ಸಾಹಿತಿ ಯಾರು? ಉತ್ತರ ಕುವೆಂಪು. ಪ್ರಶ್ನೆ 10. ಸುವರ್ಣ ವಿಧಾನ ಸೌಧ ಯಾವ ನಗರದಲ್ಲಿದೆ? ಈ ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.